ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನ್ ಅಂತ ಹೇಳ್ಬಿಟ್ಟು. ನಾನು MTR ಅವರ ಗುಲಾಬ್ ಜಾಮೂನ್ ಪಟ್ನನ ನಾನು ತೊಗೊಳ್ತಿದ್ದೆ. ಇವತ್ತು ಆಚಿಯವರ ಗುಲಾಬ್ ಜಾಮೂನ್ ಪಟ್ನನ ತೊಗೊಂಡು ಇದರಿಂದ ನಾನು ಗುಲಾಬ್ ಜಾಮೂನ್ ಮೊದಲನೇ ಸಲ ನಾನು ಮಾಡ್ತಿರೋದು. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಈ ರೆಸಿಪಿನೂ ಕೂಡ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಅರ್ಧ ಗಂಟೆಯಲ್ಲೇ ಸ್ವೀಟನ್ನು ಮಾಡಬಹುದು. ನಮಗೂ ಕೂಡ ಸಮಯನೂ ಕೂಡ ಉಳಿತಾಯ ಆಗುತ್ತೆ. ಹಾಗಾಗಿ ಬನ್ನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಮಾಡೋ ರೀತಿಯಲ್ಲೇ ನಾನು ಕೂಡ ಮಾಡೋದು. ಸ್ವಲ್ಪ ಏನಾದರೂ ಚೇಂಜ್ ಇದ್ದರೆ ನೀವು ಹೇಳಬೇಕು. ಹಾಗೆ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ತೀನಿ. ಪಾಕ ಚೆನ್ನಾಗಿ ಬಂದ್ರೇ ಜಾಮೂನ್ ನಾವು ಎಷ್ಟು ದಿನ ಇಟ್ಟರು, ಒಂದು ವಾರ ಇಟ್ಟರು ಕೂಡ ಏನೂ ಆಗೋಲ್ಲ. ಹಾಗಾಗಿ ಸಕ್ಕರೆ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೊಳ್ತೀನಿ. ಸ್ವಲ್ಪ ಏನಾದರೂ ಪಾಕ ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ಬಿಟ್ರೆ ಜಾಮೂನು ಒಂದು ದಿನ ಬಿಟ್ಟು ಇನ್ನೊಂದು ದಿನಕ್ಕೆ ಅಲ್ಲೇ ಅಳಿಸಿದಂಗೆ ಆಗಿಬಿಡುತ್ತೆ, ಸ್ಮೆಲ್ ಬಂದಂಗೆ ಆಗುತ್ತೆ. ಹಾಗಾಗಿ ಪಾಕ ಚೆನ್ನಾಗಿ ಬರಬೇಕು. ಹಾಗೆ ನಾನು ಇಲ್ಲಿ ಆಚೆಯವರ ಗುಲಾಬ್ ಜಾಮೂನ್ ಪಟ್ನನ ನಾನು ತೊಗೊಂಡಿದ್ನಲ್ಲ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕೂಡ ಒಂದು ಮೀಡಿಯಮ್ ಸೈಜ್ ಇದರಲ್ಲಿ ನಾನು ಕಲಿಸ್ಕೊಳ್ತೀನಿ. ಹಾಲು ಹಾಕ್ಕೊಂಡು ಹಾಲಲ್ಲಿ ನಾನು ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ತೀನಿ. ಚೆನ್ನಾಗಿ ಕೂಡ ಕುದ್ದಿದೆ, ಅದು ಸಕ್ಕರೆ ಪಾಕ ಎಲ್ಲ ಬಿಟ್ಕೊಂಡಿದೆ. ಹಾಗೆ ಈ ಕಡೆ ಎಣ್ಣೆನೂ ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲ ಪಾಕ ರೆಡಿಯಾಗಿದೆ. ಚೆನ್ನಾಗಿ ಕೂಡ ಪಾಕನೂ ಕೂಡ ಬಂದಿದೆ. ಅದಕ್ಕೆ ಏಲಕ್ಕಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ ಸೈಡಿಗೆ. ಹಾಗೆಯೇ ನಾವು ಈಗ ಹಿಟ್ಟನ್ನು ಕಲಿಸಿದ್ವಲ್ಲ ಅದನ್ನು ನಾವೀಗ ಉಂಡೆ ಮಾಡಿ ಇಟ್ಕೋಬೇಕು. ಉಂಡೆನ ನಾನು ಮಾಡ್ತಾಯಿದ್ದೀನಿ. ಹಾಗೆ ಚಿರುನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು 2 ಪಟ್ನೂ ಕೂಡ ನಾನು ಕಲಿಸಿದ್ದೆ. ನಿಮಗೆ ಒಂದು ಪಟ್ನ ಅಷ್ಟೇ ನಾನು ಕಲಿಸಿ ತೋರಿಸಿದ್ದೆ. ಇನ್ನೊಂದು ಪಟ್ನೂ ಕೂಡ ಕಲಿಸ್ಕೊಂಡು ಉಂಡೆ ನಾನು ಮಾಡಿಕೊಂಡು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆನ ಮಾಡ್ತಾಯಿದ್ದೀನಿ. ಜಾಸ್ತಿ ಪ್ರೆಸ್ ಮಾಡೋದೇನು ಬೇಡ. ಹಾಗೆ ಒಂದು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಅದನ್ನು ಉಂಡೆ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ, ಒಡೆಯೋದಿಲ್ಲ. ಹಾಗೆ ಒಳಗಡೆನೂ ಕೂಡ ಸಾಫ್ಟಾಗಿ ನಾವು ಸ್ಪೂನಲ್ಲಿ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾವು ಒತ್ತಿ ಅದನ್ನು ಪ್ರೆಸ್ ಮಾಡಿದರೆ ಅದು ಒಳಗಡೆ ಬೆಂದಿರಲ್ಲ, ಗಂಟು ಹಾಗೇ ಇರುತ್ತೆ. ಹಾಗಾಗಿ ನೋಡಿದ್ರಲ್ಲ, ಒಂದು ಸ್ಮಾಲ್ ರೆಸಿಪಿನ ನಿಮ್ಮ ಜೊತೆ ಸ್ವೀಟ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸೊಬ್ಬರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಬಾಯ್, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗೋ ಒಂದು ವಿಡಿಯೋ ಜೊತೆ ಖಂಡಿತವಾಗ್ಲೂ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.